ದಿನ 2. ದಶರಥ ಮಹಾರಾಜರು ಆ ಪಾಯಸವನ್ನು ತಮ್ಮ 3 ರಾಣಿಯರಾದ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರರಿಗೆ ಹಂಚಿದರು. ಸ್ವಲ್ಪ ಸಮಯದ ನಂತರ ಕೌಸಲ್ಯೆ ದೇವಿಗೆ ಶ್ರೀರಾಮ ಜನಿಸಿದರು. ಕೈಕೇಯಿಗೆ ಭರತ ಜನಿಸಿದರು. ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಅಯೋಧ್ಯೆ ರಾಜ್ಯದಲ್ಲಿ ಸಂಭ್ರಮ ಮತ್ತು ಸಂತೋಷ ತುಂಬಿತು. ಜನರು ಹಬ್ಬದಂತೆ ಆಚರಿಸಿದರು. ಎಲ್ಲರೂ ಈ ಮಕ್ಕಳನ್ನು ದೇವರ ಆಶೀರ್ವಾದ ಎಂದು ಭಾವಿಸಿದರು. ಶ್ರೀರಾಮ ಬಾಲ್ಯದಿಂದಲೇ ಶಾಂತ, ಸತ್ಯವಂತ ಮತ್ತು ದಯಾಳು ಸ್ವಭಾವ ಹೊಂದಿದ್ದರು. ಲಕ್ಷ್ಮಣನು ರಾಮನಿಗೆ ತುಂಬಾ ನಿಷ್ಠೆಯಿಂದ ಜೊತೆಯಾಗಿ ಇರುತ್ತಿದ್ದನು. ಭರತನು ಧರ್ಮನಿಷ್ಠನಾಗಿದ್ದನು ಮತ್ತು ಶತ್ರುಘ್ನನು ಸಹೋದರರಿಗೆ ಸಮರ್ಪಿತನಾಗಿದ್ದನು. ಈ ರೀತಿ ದಶರಥ ಮಹಾರಾಜರ ಜೀವನದಲ್ಲಿ ಸಂತೋಷ ಮತ್ತೆ ಮೂಡಿತು. ಪಾಠ: ಸಹನೆ ಇದ್ದರೆ ಫಲ ಸಿಗುತ್ತದೆ. ಭಕ್ತಿ ಮತ್ತು ನಂಬಿಕೆ ಜೀವನದಲ್ಲಿ ಮಹತ್ವದ್ದು. ದೇವರು ಸರಿಯಾದ ಸಮಯದಲ್ಲಿ ಆಶೀರ್ವಾದ ನೀಡುತ್ತಾನೆ. Thank you so much for watching. Stay tuned for next part coming soon.